ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ರೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ, ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ. ಬೆಳಗ್ಗೆ ಬೆಂಡೆಕಾಯಿ ಹುಳಿ ಮಾಡ್ತಾಯಿದ್ದೀನಿ. ಇವತ್ತು ತುಂಬ ದಿನ ಆಗೋಗಿತ್ತು, ಹಾಗಾಗಿ ಬೆಂಡೆಕಾಯಿ ಹುಳಿ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ಹುಳಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಒಂದು ಕಡೆ ಮಸಾಲೆ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆಗೆ ಅದನ್ನು ಚೆನ್ನಾಗಿ ಕುದಿಸೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಈ ಕಡೆ ಬೆಂಡೆಕಾಯಿ ಹುರಿತಾ ಇದ್ದೀನಿ. ಬೆಂಡೆಕಾಯಿ ಇದು ಹುರಿದಾದ್ಮೇಲೆ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಬೆಂಡೆಕಾಯಲ್ಲಿ ತುಂಬ ರೆಸಿಪೀಸ್ ಮಾಡ್ಬೋದು. ಬೆಂಡೆಕಾಯಿ ಕುರ್ಕುರೆ ಮಾಡ್ಬೋದು, ಬೆಂಡೆಕಾಯಿ ಸ್ನ್ಯಾಕ್ಸ್ ಮಾಡ್ಬೋದು, ಬೆಂಡೆಕಾಯಿ ಹುಳಿ ಮಾಡ್ಬೋದು, ಬೆಂಡೆಕಾಯಿ ಚಟ್ನಿ, ಬೆಂಡೆಕಾಯಿ ಪಚ್ಚಡಿ, ಏನು ಬೇಕಾದರೂ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಹಾಗೆ ಫ್ರೆಂಡ್ಸ್, ಹೊಸದಾಗಿ ಯಾರಾದರೂ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ವಲ್ಪ ಹೊರಗಡೆ ಎಲ್ಲ ಹೋಗಿದ್ದು, ಹಾಗೆ ಒಂದಷ್ಟು ವಿಡಿಯೋಸ್ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬೆಂಡೆಕಾಯಿ ಏನಂದರೆ ಮೇನ್ ಚೆನ್ನಾಗಿ ಹುರ್ಕೋಬೇಕಾಯ್ತಾ. ಮಸಾಲೆ ಎಲ್ಲ ಚೆನ್ನಾಗಿ ಕುದ್ಮೇಲೆ ಲಾಸ್ಟಲ್ಲಿ ಬೆಂಡೆಕಾಯಿನ ಹಾಕ್ಬಿಟ್ಟು ಒಂದು 2-3 ನಿಮಿಷ ಚೆನ್ನಾಗಿ ಅದನ್ನು ಕುದಿಸ್ಕೋಬೇಕು. ಆಮೇಲೆ ಅದನ್ನು ಹಂಗೆ ಪ್ಲೇಟ್ನ ಕ್ಲೋಸ್ ಮಾಡಿ ಇಟ್ಬಿಟ್ವಿ ಅಂದರೆ ಅದೇ ಹಬೆಯಲ್ಲೇ ಚೆನ್ನಾಗಿ ಬೆಂದುಬಿಡುತ್ತೆ. ಚೆನ್ನಾಗಿರುತ್ತೆ ಟೇಸ್ಟು. ನನಗೇನೆಂದರೆ ಈ ಥರ ಬೆಂಡೆಕಾಯಿ ಹುರಿದ್ಮೇಲೆ ತಿನ್ನೋದಕ್ಕೆ ತುಂಬ ಇಷ್ಟ. ಅದಕ್ಕೋಸ್ಕರ ಅದನ್ನು ತಿಂತಾಯಿದ್ದೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಅದೆಲ್ಲ ಚೆನ್ನಾಗಿರುತ್ತೆ ಹುರಿದ್ಮೇಲೆ. ಅದಕ್ಕೋಸ್ಕರ ತಿಂತಾಯಿದ್ದೀನಿ. ಯಾರಿಗೆಲ್ಲ ಬೆಂಡೆಕಾಯಿ ಇಷ್ಟ ಕಾಮೆಂಟ್ ಮಾಡಿ. ಹೆಣ್ಮಕ್ಳಿಗೆ ಬೆಂಡೆಕಾಯಿ ಇಷ್ಟ ಇದ್ದರೂ ಇಲ್ಲ ಅಂದರೂ ಕೂಡ ತಿನ್ನಿ, ಯಾಕಂದರೆ ತುಂಬಾ ಬೆನಿಫಿಟ್ ಇದೆ ಹೆಣ್ಮಕ್ಳಿಗೆ. ನಮ್ಗೆ ಏನು ಬಿಳಿ ಮುಟ್ಟು ಅಂತ ಹೇಳ್ತೀವೋ ಅಥವಾ ವೈಟ್ ಡಿಸ್ಚಾರ್ಜ್ ಅಂತ ಹೇಳ್ತೀವೋ ಅದಕ್ಕೆಲ್ಲ ಒಂದೊಳ್ಳೆ ಸೊಲ್ಯೂಷನ್ ಇದು. ಹಾಗೆ ನಮಗೆ ಬಿಳಿ ರಕ್ತ ಕಣಗಳು ಜಾಸ್ತಿ ಆಗೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಹಾಗಾಗಿ ಬೆಂಡೆಕಾಯಿನ ಡೆಫಿನೆಟ್ಲಿ ತಿನ್ನಿ. ಮಕ್ಕಳಿಗೂ ಕೂಡ ತಿನ್ನಿಸಿ, ಅವರಿಗೆ ಜ್ಞಾಪಕ ಶಕ್ತಿ, ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇವಾಗ ಬೆಂಡೆಕಾಯಿ ಹುಳಿ ಕೂಡ ರೆಡಿ ಇದೆ. ಮುದ್ದೆ ಜೊತೆ, ರೈಸ್ ಜೊತೆ ಊಟ ಮಾಡೋಕ್ಕೆ ಸೂಪರಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ಮೊದಲೆಲ್ಲ ತಿಂತಾ ಇರಲಿಲ್ಲ, ಆದರೆ ಇದ್ರ ಬಗ್ಗೆ ತಿಳ್ಕೊಂಡ ಮೇಲಿಂದ ಪ್ರತಿಯೊಂದನ್ನು ಕೂಡ ನಾನು ತಿಂತಾಯಿದ್ದೀನಿ ಆಯಿತಾ. ಅದಾದಮೇಲೆ ಮನೆಗೊಂದು ಪಾರ್ಸೆಲ್ ಬಂತು. ಏನಪ್ಪ ಈ ಪಾರ್ಸೆಲ್ ಅಂತ ನೋಡೋ ಅಷ್ಟರಲ್ಲಿ ನನಗೆ ಮರ್ತೋಗ್ಬಿಟ್ಟಿತ್ತು. ಅಂದರೆ ಆರ್ಡ್ರ್ ಮಾಡಿ ತುಂಬ ದಿನ ಆಗೋಯಿತು. ಸ್ವಲ್ಪ ಲೇಟಾಗೇ ಬಂತು, ಆದರೂ ಓಕೆ ಪರವಾಗಿಲ್ಲ ಅಂತ ಅಂದ್ಕೊಂಡು ಜಸ್ಟ್ ನೋಡ್ತಾ ಇದ್ದೀನಿ. ಈ ಸಲ ಜಾಸ್ತಿ ಆರ್ಡ್ರ್ ಮಾಡಿ ಕೆಲವೊಂದಷ್ಟು ಐಟಮ್ಸ್ನ ತರಿಸ್ಕೊಳ್ತಾ ಇದ್ದೀನಿ. ಅಂದರೆ ನನಗೇನು ಇಷ್ಟ ಆಗ್ತಾಯಿದೆಯೋ ಅಥವಾ ನನಗೇನು ಅಂದರೆ ಮನೆಗೇನು ಯೂಸು ಇದೆ ಅಂತ ಅನಿಸುತ್ತೋ ಅದನ್ನು ಮಾತ್ರ ತರಿಸ್ಕೋತೀನಿ. ಮತ್ತು ಏನು ತರಿಸ್ಕೊಂಡ್ರೆ ನನಗೆ ಅದು ಯೂಸ್ ಆಗುತ್ತೆ ಅಂತ ಅನಿಸುತ್ತೋ ಅಂಥದ್ದನ್ನು ಮಾತ್ರ ತರಿಸ್ಕೊಳೋದು. ಸುಮ್ಮನೆ ಅದು ಇದು ಅಂತ ಏನು ತರಿಸ್ಕೊಳೋಕ್ಕೆ ಹೋಗಲ್ಲ. ಇವಾಗ ಮೀಶೋದಿಂದ ಆರ್ಡ್ರ್ ಬಂದಿತ್ತಲ್ಲ, ಅದನ್ನು ಓಪನ್ ಮಾಡ್ತಾ ಇದ್ದೀನಿ. ನನ್ನ ಮಕ್ಕಳು ಕೂಡ ಕುತ್ಕೊಂಡಿದ್ದಾರೆ, ಏನು ಬಂದಿದೆ ನೋಡೋಣ ಅಂತ ಹೇಳ್ಬಿಟ್ಟು. ಆಮೇಲೆ ಇದನ್ನು ಓಪನ್ ಮಾಡ್ಬೇಕಾದ್ರೆ ನೆನಪಾಯಿತು ಇದಾ ಅಂತಂದು. ಓಪನ್ ಮಾಡಿದ ಮೇಲೆ ನಾನು ಒಂದು ಸ್ವಲ್ಪ ಡೌಟಲ್ಲಿದ್ದೆ, ಚೆನ್ನಾಗಿ ಬರುತ್ತೋ ಇಲ್ಲೋ ಅಂತ. ನೋಡಿ, ಇದು ಏನಂದರೆ ಕಿವಿ ಕ್ಲೀನ್ ಮಾಡ್ತಾರಲ್ವ, ಆ ಥರದ್ದು ಒಂದು ಸಲ ತರಿಸಿದ್ದೆ ನಾನು ಕಿಟ್ಟು. ತುಂಬ ಚೆನ್ನಾಗಿ ಬಂದಿತ್ತು, ಆದರೆ ಅದೆಲ್ಲ ಎಲ್ಲಿ ಬೇಕಲ್ಲೇ ಬಿದ್ದು ಮಿಸ್ ಆಗಿಬಿಟ್ಟಿದ್ದವು. ಇದು ಮಾತ್ರ ಮನೇಲಿರೋವಂಥ ಮಕ್ಕಳಿಗೆ ತುಂಬ ಯೂಸ್ ಆಗುತ್ತೆ. ಮತ್ತು ಮನೆಯಲ್ಲಿ ಮಕ್ಕಳಿದ್ದಾರೆ ಅಂದರೆ ಇದನ್ನು ತೊಗೊಳ್ಳಿ, ಯಾಕಂದರೆ ತುಂಬ ಯೂಸ್ಫುಲ್ ಅಂತ ಅನಿಸುತ್ತೆ. ಮಕ್ಕಳು ಏನಾದರೂ ಕಿವಿಲಿ ಹಾಕ್ಕೊಂಡಾಗ ಅಥವಾ ಕಿವಿಲಿ ಏನಾದರೂ ಗಲೀಜಿತ್ತು ಅಂದರೆ ಅದನ್ನು ತೆಗಿಯೋದಕ್ಕೆ ಅದೆಲ್ಲ ತುಂಬ ಯೂಸ್ ಇದೆ. ನಮಗಾದ್ರೂ ಅಷ್ಟೇ. ಮತ್ತು ಇಯರ್ಬಡ್ಸ್ ಎಲ್ಲ ಬರುತ್ತಲ್ವ, ಅದು ನಾವು ಕ್ಲೀನ್ ಮಾಡಬೇಕಾದ್ರೆ ಗಲೀಜೆಲ್ಲ ಒಳಗಡೆ ಹೋಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅದನ್ನು ಯೂಸ್ ಮಾಡಲ್ಲ ನಾನು. ಈ ಥರದನ್ನು ಕಿಟ್ಟನ್ನು ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಇದು ನಾನು ತರಿಸಿದ್ದು 95 ರೂಪಾಯಿಗೆ. ಇದು 6 ಇದು ಕೊಟ್ಟಿದ್ದಾರೆ ಸ್ಟಿಕ್ಸು. ಆಮೇಲೆ ಲೈಟ್ ಇನ್ನೊಂದು ಕೊಟ್ಟಿದ್ದಾರೆ. ಇದು ನನಗೆ ತುಂಬಾ ಅಂದರೆ ತೊಗೋಬೇಕಂತ ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೆ. ಯಾಕಂದರೆ ಕಿವಿ ಕ್ಲೀನ್ ಮಾಡಬೇಕಾದ್ರೆ ಮಕ್ಕಳಿಗೆ ಟಾರ್ಚ್ ಬಿಟ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೆ. ಅದು ಒಂದು ನನಗೆ ಯಾಕೋ ಸರಿ ಆಗ್ತಾ ಇರಲಿಲ್ಲ. ಇದರಲ್ಲೇ ಟಾರ್ಚ್ ಬಂದಿದೆ, ಅದು ಲೈಟಿಂಗ್ ಸಿಸ್ಟಮ್ ಇದೆ, ಮತ್ತು ಅದರಲ್ಲೇ ಒಂದು 2 ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಟೂಲ್ಸು. ಚೆನ್ನಾಗಿದೆ. ನನಗೆ ಇದು ಹೆಂಗೆ ಬರುತ್ತೋ ಏನೋ ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಯೂಸ್ ಮಾಡಿದೆ ನಾನು ನನ್ನ ಮಗಳಿಗೆ. ತುಂಬ ಚೆನ್ನಾಗಿ ಬಂತು, ಮತ್ತು ನೀಟಾಗಿ ಕಾಣುತ್ತೆ. ನಾವು ಕಿವಿಲಿ ಅದೇನು ಕ್ಲೀನ್ ಮಾಡ್ತಾ ಇರ್ತೀವೋ ಅದೆಲ್ಲ ನೀಟಾಗಿ ಕಾಣುತ್ತೆ. ಅದನ್ನು ತೆಗಿಯೋದಕ್ಕೂ ಕೂಡ ತುಂಬಾ ಈಸಿ ಅನಿಸುತ್ತೆ. ಅದಕ್ಕೋಸ್ಕರ ಇದನ್ನು ತೊಗೊಂಡೆ. ನಿಮಗೆ ಬೇಕು ಅಂತ ಅಂದರೆ ಮೀಶೋದಲ್ಲಿ ಸರ್ಚ್ ಮಾಡಿ, ನಿಮ್ಗೆ ಸಿಗುತ್ತೆ. ತುಂಬ ವೆರೈಟಿ ಕಿಟ್ಸ್ ಸಿಗುತ್ತೆ. ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನೀವು ಆರ್ಡ್ರ್ ಮಾಡ್ಕೊಳ್ಳಿ. ನನಗಂತೂ ಇದು ತುಂಬ ಚೆನ್ನಾಗಂತ ಅನ್ನಿಸ್ತು. ಇದು ನೋಡ್ತಾ ಇದ್ರಲ್ವ, ಲೈಟ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಕಿವಿಲಿ ಅದು ಕ್ಲೀನ್ ಮಾಡ್ಬೇಕಾದ್ರೆ ಅಷ್ಟೇ ಫೋಕಸ್ ಆಗಿ ಬರುತ್ತೆ.
ಅಷ್ಟು ನೀಟಾಗಿ ಕಾಣುತ್ತೆ. ಅದಕ್ಕೋಸ್ಕರ ಇದನ್ನು ತರಿಸ್ಕೊಂಡಿದ್ದೀನಿ. ಮಕ್ಕಳು ಮನೇಲಿದ್ದಾರೆ ಅಂದರೆ ಡೆಫಿನೆಟ್ಲಿ ತರಿಸ್ಕೊಳ್ಳಿ, ಯಾಕಂದರೆ ಮಕ್ಕಳು ತುಂಬಾ ತಲೆಹರಟೆ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಇದು ತುಂಬ ಯೂಸ್ ಆಗುತ್ತೆ. ಮತ್ತು ಇದರಲ್ಲಿ 2 ಅಂದರೆ ಟೂಲ್ಸು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಒಂದು ಇಕ್ಲ ಇರುತ್ತಲ್ವ, ಏನಾದರೂ ಇಯರಲ್ಲಿ ಹೋದಾಗ ಅದನ್ನು ತೆಗಿಯೋದಕ್ಕೆ. ಮತ್ತು ಸುಂದ್ರಿ ಕಾಗೆಗಳವು, ಕಾಗೆಗಳಲ್ಲೇ ಅವು ನಾಯಿ, ಒಂಥರ ನಾಯಿ ಥರ ಇರ್ತದೆ ಮನೆ ಬಾ. ಎಲ್ಲಿಗೆ ಹೋಗ್ತೀಯಾ? ಪಾರ್ಕಿಗೆ ಬಂದಿದ್ದೀವಿ ಹುಡುಗರನ್ನ ಕರ್ಕೊಂಡು. ಮುಂದೆ ನೋಡ್ಕೊಂಡು ಬಿದ್ದಿ. ಸ್ನ್ಯಾಕ್ಸ್ ಎಲ್ಲ ತಗೊಂಡು, ನೀರಿನ ಬಾಟ್ಲಿ ತಗೊಂಡು ಹೋಗ್ತಾ ಇದ್ದೀವಿ. ನಡಿ ಹಿಂಗೆ. ಅವಳು ಸಿಗಲ್ಲಮ್ಮ. ನಡಿ. ಇಲ್ಲ ಐತಾಗ ನಿಂಗೆ ಪ್ಲೇಸ್ ಆಡಕ್ಕೆ. ಅಲ್ಲೆಲ್ಲ ತೆಗೆದ್ಬಿಟ್ಟಿದ್ದಾರೆ ಇದು ಮಣ್ಣು. ಹಾಂ, ಇಲ್ಲೇ ಖಾಲಿ ಆಯ್ತು. ಹೋದ್ ಸಲ ಬಂದಿದ್ವಲ್ಲ. ದಾಟ್ರಿ. ಹಾಯ್ ಫ್ರೆಂಡ್ಸ್, ನೋಡಿ ನಾವು ಎಲ್ಲಿಗೆ ಬಂದಿದ್ದೀವಿ ಗೊತ್ತಾ? ಪಾರ್ಕಿಗೆ ಬಂದಿದ್ದೀವಿ ಹುಡುಗರನ್ನ ಕರ್ಕೊಂಡು ಆಟ ಆಡಲಿ ಅಂತ ಹೇಳಿ. ನೋಡಿರಿ, ಅದು ಆಮೇಲೆ ಆಟ ಆಡಂತೆ ಬಾಮ. ನೋಡಿ ಎಷ್ಟು ಗಲಾಟೆ ಮಾಡ್ತಾರೆ. ಆಮೇಲೆ ತಡಿ ತಡಿ ತಡಿ, ಅವ್ರು ಆಡಲಿ, ಬರ್ತೀನಿ, ನಾನು ಬರ್ತೀನಿ, ನಾನು ಆಟ ಆಡಿಸ್ತೀನಿ. ತಡಿ, ನಿಧಾನಕ್ಕೆ ಆಡಬೇಕು. ಅಲ್ಲಿ ನೋಡ್ತೀನಿ ತಗ ನಾನು. ಈ ಥರ ನಡೀತಾ ಇದೆ. ಒಬ್ಬರಿಗೆ ಒಬ್ಬರು ತಡ್ಕೊಳಲ್ಲ. ನಾನು ಫಸ್ಟು ಆಟ ಆಡ್ತೀನಿ ಅಂತಾರೆ. ನೋಡಿರಿ, ಅವಳು ಅಲ್ಲೋಗಿದ್ದಾಳೆ ಆಟ ಆಡೋದಕ್ಕೆ. ತಡಿ, ಪಪ್ಪ ಬಂದು ಆಡಿಸ್ತತಿ. ಜಾರು ಜಾರು. ಅವಳು ಆಡಲ್ಲ, ಅವಳು ಸುಮ್ಮನೆ ಎದ್ರಕಂತಾಳೆ. ಆಡ್ತೀನಿ ಅಂತಾಳೆ, ಆಡಲ್ಲ. ಎಲ್ಲೋಗೋಣ? ತಡಿ 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 ತಡಿ, ಅವ್ರು ಆಡಲಿ. ಹಾಂ, ಸಿಂಹನ ಹತ್ರ. ಆಮೇಲೆ ಕೈ ಬಿಡು, ಹಂಗೆ ಮಾಡಬಾರ್ದು. ನಡಿ. ಬಿಡು, ಆ ಕಡೆ ನಡಿ, ಆ ಕಡೆ. ಏನದು? ಹುನಿ, ಸಣ್ಣ ಹುಡುಗಿ ಥರ ಮಾತಾಡ್ತೀಯಲ್ಲೇ. ಹಾಂ, ಕಾಡಿನ ರಾಜ. ಹಾಂ, ಚಿಕ್ಕದು. ಹೌದಾ?
ಈ ಕಡೆ ಕೈಯೆಲ್ಲ ಇದಾಗುತ್ತಮ್ಮ ಧೂಳ. ಅಯ್ಯಯ್ಯೋ ಏನಿದು ಹಿಂಗೆ ಮಾಡಕತ್ತಿ? ಹಾಂ ಸೇ ಅಪ್ಪ ಎಷ್ಟು ತರು ಆಟಾಡ್ರಿ. ಹುಷಾರು ಬಿದ್ದಿ. ನೋಡಿ ಬಿಸಿಲಲ್ಲಿ ಬಂದು ಕುತ್ಕೊಂಡಿದ್ದೀನಿ. 4:15 ಆದರೂ ಕೂಡ ಬಿಸಿಲು ಕಡಿಮೆ ಆಗ್ತಾ ಇಲ್ಲ. ಯಪ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡ್ಬಂದಿದ್ದೀನಿ. ಅವರಿಬ್ರು ಅಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ, ನಾವು ಇಲ್ಲಿ ಕುತ್ಕೊಂಡು ಇವಳನ್ನ ಆಟಾಡಿಸ್ತಾ ಇದ್ದೀನಿ. ನೋಡಿ ಏನ್ಮಾ ಸಮ್ಮರ್ ಹಾಲಿಡೇಸ್ ಈ ಥರ ಎಂಜಾಯ್ ಮಾಡ್ತಾ ಇದ್ದೀವಿ ನಾವು ಮಕ್ಕಳನ್ನ ಕರ್ಕೊಂಬಂದು. ಈ ಕಡೆ ಸರ್, ಈ ಕಡೆ ಸರ್, ಈ ಕಡೆ ಸರ್, ಈ ಕಡೆ ಸರ್. ಕುತ್ಕ ಕುತ್ಕ. ಏ ಬೇಡ ಅಲ್ಲಿ ಅಮ್ಮು ಬೇಡ. ನೀರು ಕುಡಿತೀಯಾ? ಕುಡಿಬಾರ್ದು ನೀರನ್ನು. ಹ್ಞೂ ಹಾಂ ಒಂದು ನಿಮಿಷ ಬೇಡಲ್ಲ. ಹಾಂ ಇಲ್ಲೇ ಆಟ ಆಡ್ರಿ. ಫೇಸ್ಬುಕ್ ಆನ್ ಮಾಡಿ ಅಲ್ಲೇ ಹುಷಾರು ಹುಷಾರು ಹುಷಾರು. ತಡಿ 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 ತಡಿ. ಹಾಂ ಅವಳು ಎದುರ್ತಾಳ ಅವಳು. ತಿರ್ಗೋ. ಅವಳಿಗೆ ತಿರ್ಗಕ್ಕೆ ಬರ್ತಿಲ್ಲ ಅದು. ಹಂಗೆ ಎಲ್ಲಿ ಕಾಲಲ್ಲಿ ತಡಿ ಹೋಯ್ತು ಬಾಲು. ತಕ್ಕೊಡ್ಲಾ? ಅದು ನಿಂಗೆ ಬೇಕಾ ಬಾಲಾಜಿ? ಅದು ತಂದೀನಿ. ಮಂಡಕ್ಕಿನೂ ಐತಿ. ಆಮೇಲೆ ಆಟ ಒಂದು ಸ್ವಲ್ಪ. ಅದು ಚೆನ್ನಾಗಿ ಬರ್ತೈತಿ, ಇದು ಸೌಂಡ್ ಬರುತ್ತೆ. ಹ್ಞೂ ಕೆಳಗೆ ಕೂತ್ಕೊಳ್ಳಿ, ಕೆಳಗೆ ಕೂತ್ಕೊ, ಕೆಳಗೆ ಕೂತ್ಕೊ, ಕೆಳಗೆ ಕೂತ್ಕೊ. ಮುಂದೆ ಏಯ್ ನೆಟ್ಕುಂದ್ರ ಸ್ಪೀಡ್ ಬರಲ್ಲ. ಒಂದು ತಲೆ ತಿರುಗ್ತತಿ. ಹಿಂದಕ್ಕೆ ಸರ್ಕಮ್ಮ, ಹಿಂದಕ್ಕೆ ಸರ್ಕ, ಹಿಂದಕ್ಕೆ ಸರ್ಕಮ್ಮ. ಮುಂದಕ್ಕೆ ಬಿದ್ದೋಗ್ತಿ. ಹಿಂದಕ್ಕೆ ಸರ್ಕ, ಹಿಂದಕ್ಕೆ ಸರ್ಕ. ತಡಿ ಹಿಂದಕ್ಕೆ ಸರ್ಕ. ಎರಡು ಕೈ ಹಿಡ್ಕ. ಹಿಂದಕ್ಕೆ ಸರ್ಕ, ಹಿಂದಕ್ಕೆ ಸರ್ಕ. ಅಣ್ಣ ಕಡೆ ತಿರ್ಗ, ಅಣ್ಣ ಕಡೆ ತಿರ್ಗ, ಅಣ್ಣನ ಕಡೆ ತಿರ್ಗ, ಅಣ್ಣ ಕಡೆ ತಿರ್ಗ. ತಡ್ರಿ ತಡ್ರಿ ತಿರ್ಕಂತ ತಿರ್ಗ ತಿರ್ಗ. ಅಣ್ಣನ ಕಡೆ ತಿರ್ಗ. ಅದು ಎರಡು ಕೈ ಅದ್ರ ಮೇಲೆ ಹಿಡ್ಕ. ಅಣ್ಣ ಹಿಡ್ಕೊಂಡ ಕಂಬ ಹಂಗ. ಹಾಂ ತಿರ್ಗ. ಇವ ತಲೆ ಸುತ್ತಿದಂಗಾಗುತ್ತೆ.